ವಿದ್ಯುತ್ ವಾಣಿಗೆ ಸ್ವಾಗತ. ನಾನು ಪ್ರಭುದೇವ್. ಸ್ಮಾರ್ಟ್ ಮೀಟರ್ಗಳಿಗಾಗಿ ಸಂಬಂಧಪಟ್ಟಂತೆ ಇಂಧನ ಇಲಾಖೆಯು ಇಲ್ಲಿವರೆಗೆ 39,599 ಅರ್ಜಿಗಳನ್ನು ಸ್ವೀಕರಿಸಿದೆ. ಪ್ರತಿ ಸ್ಮಾರ್ಟ್ ಮೀಟರ್ನ ಬೆಲೆ 4,998 ರೂಪಾಯಿ. ಅಂದರೆ ಒಟ್ಟಾರೆಯಾಗಿ 6,174 ಸ್ಮಾರ್ಟ್ ಮೀಟರ್ಗಳನ್ನು ಸಕ್ರಿಯಗೊಳಿಸುವಂತ ಕೆಲಸ ಆಗಿದೆ. ಕರ್ನಾಟಕ ವಿದ್ಯುತ್ ನಿಯಂತ್ರಣ ಆಯೋಗ ಅಂದ್ರೆ ಕೆಇಆರ್ಸಿ ಆದೇಶದ ನಂತರ ಫೆಬ್ರವರಿ 15ರಂದು ಸಿಂಗಲ್ ಫೇಸ್ ಸ್ಮಾರ್ಟ್ ಮೀಟರ್ಗಳ ವಿತರಣೆ ಪ್ರಾರಂಭ ಆಯಿತು ಅಂತ ಬೆಸ್ಕಾಂನ ಹಿರಿಯ ಅಧಿಕಾರಿಯೊಬ್ಬರು ತಿಳಿಸಿದ್ದಾರೆ. ಬೆಸ್ಕಾಂ ವ್ಯಾಪ್ತಿಯಲ್ಲಿ ಹೊಸದಕ್ಕಾಗಿ ಅರ್ಜಿ ಸಲ್ಲಿಸಿದವರಿಗೆ ಮತ್ತು ತಾತ್ಕಾಲಿಕ ಸಂಪರ್ಕಗಳನ್ನು ಹೊಂದಿರುವವರಿಗೆ ಲಾಜಿಸ್ಟಿಕಲ್ ಮತ್ತು ತಾಂತ್ರಿಕ ಸಮಸ್ಯೆಗಳಿಂದಾಗಿ ಮಾತ್ರ ಸ್ಮಾರ್ಟ್ ಮೀಟರ್ಗಳನ್ನು ಒದಗಿಸಲಾಗ್ತಾ ಇದೆ ಅಂತ ಅಧಿಕಾರಿ ಹೇಳಿದ್ದಾರೆ. ಸಾಫ್ಟ್ವೇರ್ ಅನ್ನ ಸುವ್ಯವಸ್ಥೆಗೊಳಿಸಿದ ನಂತರ ರಾಜ್ಯಾದ್ಯಂತ ಗ್ರಾಹಕರಿಗೆ ಸ್ಮಾರ್ಟ್ ಮೀಟರ್ಗಳನ್ನು ಒದಗಿಸಲಾಗುತ್ತೆ. ಬೆಸ್ಕಾಂನ ಪ್ರಕಾರ ಗ್ರಾಹಕರು 15,569 ಸ್ಮಾರ್ಟ್ ಮೀಟರ್ಗಳನ್ನು ಖರೀದಿಸಿದ್ದಾರೆ. ಅವುಗಳಲ್ಲಿ 13,871 ಮೀಟರ್ಗಳನ್ನು ಅಳವಡಿಸುವ ಕೆಲಸ ನಡೀತಾ ಇದೆ. ಇನ್ನುಳಿದಂತೆ 6,288 ಮೀಟರ್ಗಳಿಗೆ ಸಾಫ್ಟ್ವೇರ್ ಲಿಂಕ್ ಒದಗಿಸಲಾಗಿದ್ದು ಒಟ್ಟಾರೆಯಾಗಿ 65 ಅರ್ಜಿಗಳನ್ನು ತಿರಸ್ಕರಿಸಲಾಗಿದೆ. ಇನ್ನು ಬಿಲ್ಗಳನ್ನು ಪಾವತಿಸದ ಕಾರಣ 115 ಮೀಟರ್ಗಳಿಗೆ ವಿದ್ಯುತ್ ಸರಬರಾಜು ನಿಲ್ಲಿಸಲಾಗಿದೆ. ಆರ್ಥಿಕ ನಿರ್ಬಂಧಗಳು ಮತ್ತು ಹೊಸ ವಿದ್ಯುತ್ ಸಂಪರ್ಕಗಳಿಗೆ ಈ ಆಕ್ಯುಪೆನ್ಸಿ ಪ್ರಮಾಣ ಪತ್ರಗಳನ್ನು ಕಡ್ಡಾಯಗೊಳಿಸುವಂತಹ ರಾಜ್ಯ ಸರ್ಕಾರವು ಪರಿಚಯಿಸಿರುವ ಕಠಿಣ ನಿಯಮಗಳಿಂದಾಗಿ ಹೆಚ್ಚಿನ ಗ್ರಾಹಕರು ಸ್ಮಾರ್ಟ್ ಮೀಟರ್ಗಳಿಗೆ ಅರ್ಜಿ ಸಲ್ಲಿಸ್ತಾ ಇಲ್ಲ ಅಂತ ಬೆಸ್ಕಾಂ ಅಧಿಕಾರಿಗಳು ಒಪ್ಕೊಂಡಿದ್ದಾರೆ. ಮುಖ್ಯ ಸರ್ವರ್ ಮತ್ತು ಮೀಟರ್ ಸಾಫ್ಟ್ವೇರ್ ಅನ್ನ ಲಿಂಕ್ ಮಾಡಬೇಕಾಗಿರೋದ್ರಿಂದ ಸ್ಮಾರ್ಟ್ ಮೀಟರ್ಗಳನ್ನ ನಿರ್ವಹಿಸುವ ಪ್ರಕ್ರಿಯೆಯು ಸ್ವಲ್ಪ ನಿಧಾನವಾಗ್ತಾ ಇದೆ ಅಂತೇಳಿ ಗೊತ್ತಾಗಿದೆ. ಮತ್ತಷ್ಟು ಅಪ್ಡೇಟ್ಸ್ಗಳಿಗಾಗಿ ನೋಡ್ತಾ ಇರಿ ವಿದ್ಯುತ್ ವಾಣಿ.